ನಿಧಿ ಅಂದ್ರೆ ಭೂಮಿಯೊಳಗೆ ಅಡಗಿರೋ ಬಂಗಾರದ ಖಜಾನೆ ಎಲ್ಲಿದೆ ಅಂತ ಗೊತ್ತಿರಲ್ಲ. ಯಾರಿಟ್ಟಿದ್ದು ಅನ್ನೋ ಸಣ್ಣ ಸುಳಿವು ಕೂಡ ಇರಲ್ಲ. ಆದ್ರೆ ಭೂಗರ್ಭದ ಒಳಗೆ ಬೆಚ್ಚಗೆ ಅಡಗಿ ಕೂತಿರುತ್ತೆ. ಈ ನಿಧಿಯ ಖಜಾನೆ ಇಂದಿಗೂ ಹುಡುಕಾಟಗಳು ನಡೆಯುತ್ತಲೇ ಇರುತ್ತವೆ. ನಿಧಿಗಾಗಿ ದೇವಸ್ಥಾನಗಳನ್ನೇ ಅಗೆದವರು ಇದ್ದಾರೆ, ನಿಧಿಗಾಗಿ ನರಬಲ ಕೊಟ್ಟವರು ಇದ್ದಾರೆ. ಆದ್ರೆ ನಿಧಿ ಅನ್ನೋದು ಗಗನ ಕುಸುಮವಾಗಿದ್ದೇ ಜಾಸ್ತಿ. ಗದಗದಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಹ ಬಂಗಾರದ ಖಜಾನೆಯೊಂದು ಪತ್ತೆಯಾಗಿದೆ. ಹೊಸ ಮನೆಗೆ ಅಡಿಪಾಯ ತೆಗೆಯೋ ಹೊತ್ತಲ್ಲಿ ಬಂಗಾರ ತುಂಬಿದ ಮಡಿಕೆಯೇ ಸಿಕ್ಕಿದೆ. ಆದ್ರೆ ಅದನ್ನ ಅದೃಷ್ಟ ಅನ್ಬೇಕೋ ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಬಂಗಾರದ ಬೆಲೆ ನೋಡಿದ್ರೆ ಗಗನಕ್ಕೇರಿದೆ. 1 ತೊಲ ಬಂಗಾರ 1.5 ಲಕ್ಷದವರೆಗೂ ತಲುಪಿದೆ. ಹೀಗಾಗಿ 1 ಗ್ರಾಂ ಬಂಗಾರ ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ಬೇಕಾದ ಈ ಕಾಲದಲ್ಲಿ ಕೆಜಿ ಬಂಗಾರ ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಂಗಾರದ ಮಡಿಕೆಯೇ ಸಿಕ್ಕಿದೆ. ಇದು ಗದಗದ ತಾಲೂಕಿನ ಲಕ್ಕುಂಡಿ ಗ್ರಾಮ. ಗಂಗವ್ವ ರೇರ್ತಿ ಅನ್ನೋರ ಕುಟುಂಬದ ಹೊಸ ಮನೆ ಕಟ್ಟಿಸೋದಕ್ಕೆ ಪ್ಲಾನ್ ಮಾಡ್ತಿದ್ರು. ಹೀಗಾಗಿ ತಮ್ಮ ಜಾಗದಲ್ಲೇ ಮನೆ ಅಡಿಪಾಯ ಕೂಡ ತೊಡ್ತಾ ಇದ್ರು. ಫೌಂಡೇಶನ್ ತೆಗೆಯೋ ಹೊತ್ತಲ್ಲಿ ಮಡಿಕೆಯೊಂದು ಪತ್ತೆಯಾಗಿದೆ. ಏನಿರ್ಬೋದು ಅಂತ ಕುತೂಹಲದಿಂದ ನೋಡ್ತಿದ್ದಾಗ ಬಂಗಾರದ ಖಜಾನೆಯೇ ತೆರೆದುಕೊಂಡಿದೆ. ಕಣ್ಣು ಕುಕ್ಕುವಂತ ಬಂಗಾರದ ಸರ, ಕಿವಿ ಓಲೆ ಸೇರಿದಂತೆ ನಾನಾ ರೀತಿಯ ಬಂಗಾರದ ಆಭರಣಗಳು ಪತ್ತೆಯಾಗಿವೆ. 100 ಗ್ರಾಂ 200 ಗ್ರಾಂ ಬಂಗಾರ ನೋಡೋದೇ ಕಷ್ಟ. ಅಂತದ್ರಲ್ಲಿ ಬಂಗಾರದ ನಿಧಿಯೇ ಸಿಕ್ಕರೆ ಇವರ ಪರಿಸ್ಥಿತಿ ಹೇಗಿರ್ಬೇಡ ಹೇಳಿ. ಬಂಗಾರದ ಮಡಿಕೆ ಸಿಕ್ಕಿದೆ ಅನ್ನೋ ಸುದ್ದಿ ಕೇಳಿ ಇಡೀ ಊರಿಗೂರಿಗೆ ಗೊತ್ತಾಗಿಯೇ ಹೋಯ್ತು. ತಕ್ಷಣ ಗ್ರಾಮಸ್ಥರು ಓಡಿ ಬಂದಿದ್ದಾರೆ. ಬಂಗಾರ ತುಂಬಿದ ಮಡಿಕೆ ಸಿಕ್ತಿದ್ದಂತೆ ಅಕ್ಕಪಕ್ಕದ ಮನೆಯವರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ಹಾಗೂ ಪುರಾತತ್ವ ಇಲಾಖೆಯ ಸಿಬ್ಬಂದಿ ಜೊತೆಗೆ ಎಂಟ್ರಿ ಕೊಟ್ಟ ಪೊಲೀಸರು ಬಂಗಾರವನ್ನೆಲ್ಲ ಗಣೇಶ ದೇವಸ್ಥಾನದಲ್ಲಿ ಇಟ್ಟಿದ್ರು. ಬಾಗಿಲು ಕ್ಲೋಸ್ ಮಾಡಿ 4 ಶಸ್ತ್ರ ಸಜ್ಜಿತ ಪೊಲೀಸರು ಕಾವಲಿಗೆ ನಿಂತಿದ್ರು. ಬಂಗಾರವೇನೋ ಸಿಕ್ಕಿದೆ, ಆದ್ರೆ ಅಲ್ಲೊಂದು ಟ್ವಿಸ್ಟ್ ಕೂಡ ಇದೆ. ಅದು ಏನಪ್ಪಾ ಅಂದ್ರೆ, ಭೂಮಿಯಲ್ಲಿ ಸಿಕ್ಕ ಬಂಗಾರ ಸರ್ಕಾರಕ್ಕೆ ಸೇರುತ್ತಾ? ಬಂಗಾರ ಸಿಕ್ಕವರಿಗೆ ಏನಾದ್ರೂ ಕೊಡ್ತಾರಾ ಅನ್ನೋದು ಕುತೂಹಲವಾಗಿದ್ರೆ, ಎಲ್ಲೇ ಆದ್ರೂ ಸರಿ, ಯಾವ ಊರಲ್ಲೇ ಆದ್ರೂ ಸರಿ, ಭೂಮಿಯೊಳಗೆ ನಿಧಿ ಸಿಕ್ಕರೆ ಅದು ಸರ್ಕಾರದ ಸ್ವತ್ತು. 10 ರೂಪಾಯಿ ಬೆಲೆಯ ಮೇಲ್ಪಟ್ಟ ನಿಧಿ ಸಿಕ್ಕರೂ ಕೂಡ ಡಿಸಿಗೆ ಮಾಹಿತಿ ನೀಡಬೇಕು. ಒಂದು ವೇಳೆ ಸಿಕ್ಕ ಬಂಗಾರವನ್ನೇನಾದ್ರೂ 100 ವರ್ಷ ಮೇಲ್ಪಟ್ಟಿದ್ರೆ ಅದು ಸರ್ಕಾರದ ಸ್ವತ್ತೇ ಆಗುತ್ತೆ. ಹೀಗಾಗಿ ಇದರಲ್ಲಿ 5ನೇ 1 ಭಾಗವನ್ನ ಜಾಗದ ಓನರ್ಗೆ ನೀಡುವ ನಿರ್ಧಾರವನ್ನ ಡಿಸಿಗೆ ನೀಡಲಾಗುತ್ತೆ. ಒಂದು ವೇಳೆ ನಿಧಿ ಸಿಕ್ಕ ಮಾಹಿತಿಯನ್ನೇನಾದ್ರೂ ಮುಚ್ಚಿಟ್ರೆ 1 ವರ್ಷದವರೆಗೆ ಜೈಲು ಶಿಕ್ಷೆಯಾಗಲಿದೆ. ಸಿಕ್ಕ ನಿಧಿ 100 ವರ್ಷದ ಒಳಗಿನ ಸುತ್ತು ಆಗಿದ್ರೆ ಕರ್ನಾಟಕ ನಿಧಿ ಕಾಯ್ದೆ 1962ರ ಪ್ರಕಾರ ಜಿಲ್ಲಾಧಿಕಾರಿಯೇ ವಿಚಾರಣೆ ನಡೆಸಿ ಮುಂದಿನ ನಿರ್ಧಾರ ಮಾಡಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.